ಓಂ ಶಾಂತಿ. ಮುಕ್ತಿಯ ಬಗ್ಗೆ ತಿಳಿಯೋಣ. ಮುಕ್ತಿಯು ಶಾಶ್ವತವಲ್ಲದ ಒಂದು ಸ್ವಲ್ಪ ಕಾಲದ ಅವಸ್ಥೆ ಎಂದು ಹೇಳಬಹುದು. ಯಾಕೆಂದರೆ ಎಲ್ಲ ಮಾನವಾತ್ಮರು ಈ ಒಂದು ಭೂಮಿಯಲ್ಲಿ ನಡೆಯುವಂತಹ ಸೃಷ್ಟಿ ನಾಟಕದಲ್ಲಿ, ಈ ಅವಿನಾಶಿ ವಿಶ್ವ ನಾಟಕದಲ್ಲಿ ಅವಿನಾಶಿ ಆಗಿ ಪಾತ್ರಧಾರಿಗಳಾಗಿದ್ದಾರೆ. ಆತ್ಮರು ಪರಂಧಾಮದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಮತ್ತು ಭೂಮಿಯ ಮೇಲೆ ಬಂದ ಮೇಲೂ ಕೂಡ ಇಲ್ಲಿಯೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ, ಮತ್ತೆ ಹಿಂತಿರುಗಿ ಹೋಗಬೇಕಾಗುತ್ತದೆ. ಈ ಒಂದು ಪ್ರಕ್ರಿಯೆ ಅನಾದಿಯಾಗಿ ನಡೆಯುತ್ತಿರುತ್ತದೆ. ಒಂದು ವೇಳೆ ಆತ್ಮರುಗಳು ಆ ಪರಂಧಾಮದಲ್ಲಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿದರೆ ಈ ನಾಟಕ ಇದು ಅಂತ್ಯವಿಲ್ಲದ್ದು ಎಂದು ಹೇಳಲು ಬರುವುದಿಲ್ಲ. ಮತ್ತು ಈ ಒಂದು ಜಗತ್ತಿನಲ್ಲಿ ಜನಸಂಖ್ಯಾ ಸ್ಫೋಟ, ಜನಸಂಖ್ಯೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಅಂದರೆ ಇದರಿಂದ ತಿಳಿಯಬಹುದು ಈ ಒಂದು ವಿಶ್ವ ನಾಟಕ ಇದು ಅಂತ್ಯವಿಲ್ಲದ್ದು ಎಂದು ಹೇಳಬಹುದು. ಅದಕ್ಕೋಸ್ಕರ ಆತ್ಮರುಗಳು ಸಹ ಶಾಶ್ವತವಾಗಿ ಮುಕ್ತಿಯಲ್ಲಿರಲು ಸಾಧ್ಯವಿಲ್ಲ. ಹೇಗೆ ಒಂದು ಬೀಜದಲ್ಲಿ ಅದು ಸಸಿಯಾಗಿ ಬೆಳೆಯುವಂತಹ ಒಂದು ಸ್ವಭಾವ ಇದೆ ಮತ್ತು ಋತುಮಾನಗಳ ತಕ್ಕಂತೆ ಸಸಿಗಳು ಮರಗಳು ಬೇರೆ ಬೇರೆ ಬೆಳೆಯುತ್ತಾ ಇರುತ್ತವೆ, ಅದೇ ಪ್ರಕಾರ ಆತ್ಮವು ಸಹ ಒಂದು ಬೀಜ ರೂಪ ಆಗಿದೆ. ಆತ್ಮಗಳು ಪಾತ್ರವನ್ನು ಅಭಿನಯಿಸುವ ಗುಣವನ್ನು ಹೊಂದಿವೆ. ಮುಕ್ತಿಯಲ್ಲಿರುವಂಥ ಆತ್ಮಗಳು ಅದನ್ನು ಬೀಜ ರೂಪಕ್ಕೆ ಹೋಲಿಸಬಹುದು. ಆತ್ಮಗಳಲ್ಲಿ ಅವುಗಳದೇ ಪಾತ್ರವನ್ನು ನೋಂದಾಯಿಸಲ್ಪಟ್ಟಿದೆ. ತಮ್ಮ ಸಮಯ ಬಂದಾಗ ಆತ್ಮಗಳು ಈ ಧರೆಗೆ ಬಂದು ದೇಹವೆಂಬ ಶರೀರ ವಸ್ತ್ರವನ್ನು ಧರಿಸಿ ಜನ್ಮವನ್ನು ಪಡೆಯುತ್ತವೆ. ತಮ್ಮ ಸ್ವಭಾವ ಸಂಸ್ಕಾರಕ್ಕನುಗುಣವಾಗಿ ಅವು ಪಾತ್ರವನ್ನು ಅಭಿನಯಿಸುತ್ತವೆ. ಆತ್ಮರುಗಳು ಮೂಲತಃ ಸಾತ್ವಿಕ ಗುಣವುಳ್ಳದ್ದಾಗಿದೆ. ಅಂತಹ ಆತ್ಮಗಳ ಪಾತ್ರವು ಸಹ ನೈತಿಕ ಮೌಲ್ಯಭರಿತ ಆಗಿರುತ್ತದೆ. ಯಾವಾಗ ನೈತಿಕ ಮೌಲ್ಯಗಳು ನಶಿಸಿ ಹೋಗಿ ಮೌಲ್ಯಗಳು ಅಪಮೌಲ್ಯವಾಗುತ್ತವೆ, ಅನೈತಿಕತೆ ಆರಂಭವಾಗುತ್ತದೆ, ಆವಾಗ ಆತ್ಮರುಗಳದು ಅನೈತಿಕ ಜೀವನ ಶೈಲಿ ಆಗುತ್ತದೆ. ಇದರಿಂದ ಅನೇಕ ದುಃಖಗಳಿಗೆ ಆತ್ಮಗಳು ಈಡಾಗುತ್ತವೆ ಮತ್ತು ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತವೆ. ಆವಾಗ ಪರಮಾತ್ಮನನ್ನು ಕುರಿತು ಮುಕ್ತಿಯನ್ನು ಬೇಡಲು ಪ್ರಾರಂಭ ಮಾಡುತ್ತಾರೆ. ಜೀವನದಲ್ಲಿ ಜಿಗುಪ್ಸೆಗೊಂಡ ಆತ್ಮರುಗಳು ಮುಕ್ತಿಯ ದಾರಿಯನ್ನು ಹುಡುಕುತ್ತವೆ. ಮಾನವಾತ್ಮರು ಮುಕ್ತಿಗಾಗಿ ಅನೇಕ ಸಾಧನಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಭಕ್ತಿ ಮಾಡಲು ಶುರು ಮಾಡುತ್ತಾರೆ. ಭಗವಂತನ ಹುಡುಕಾಟ ಪ್ರಾರಂಭವಾಗುತ್ತದೆ. ಯಾಕೆಂದರೆ ಪರಮಾತ್ಮನೇ ಮುಕ್ತಿ ವಿಧಾತ, ಜೀವನ್ಮುಕ್ತಿ ವಿಧಾತ ಆಗಿದ್ದಾರೆ. ಆತ್ಮರುಗಳು ತಮ್ಮ ಪಾತ್ರದಿಂದ ಮುಕ್ತ ಆಗಲು ಬಯಸುತ್ತಾರೆ, ಜೀವನ ಬಂಧನದಿಂದ ಮುಕ್ತರಾಗಲು ಬಯಸುತ್ತಾರೆ. ಪರಮಾತ್ಮನಿಂದಲೇ ಮಾನವಾತ್ಮರ ಕಲ್ಯಾಣ ಆಗುತ್ತದೆ. ಎಲ್ಲಿಯ ತನಕ ಆತ್ಮರುಗಳು ಪವಿತ್ರ ಆಗೋದಿಲ್ಲ, ಅಲ್ಲಿಯ ತನಕ ಪವಿತ್ರಧಾಮ ಪರಂಧಾಮಕ್ಕೆ ಹೋಗಲು ಅಂದರೆ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾವಾಗ ಈ ಸೃಷ್ಟಿ ನಾಟಕ ಅಂತ್ಯಗೊಳ್ಳುತ್ತದೆ, ಮಾನವಾತ್ಮರೆಲ್ಲ ಈ ಜೀವನದಿಂದ ಮುಕ್ತರಾಗಿ ಮುಕ್ತಿಧಾಮಕ್ಕೆ ವಾಪಸ್ಸು ಮನೆಗೆ ಹೋಗುತ್ತಾರೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸೃಷ್ಟಿ ನಾಟಕವು 5000 ವರ್ಷದ್ದಾಗಿದೆ, ಅಂದರೆ ಒಂದು ಕಲ್ಪ ಎಂದು ಹೇಳಲಾಗುತ್ತದೆ. ಆತ್ಮರುಗಳೆಲ್ಲ ಮುಕ್ತಿ ಹೊಂದಿ ಮತ್ತೆ ಮುಂದಿನ ಕಲ್ಪದಲ್ಲಿ ತಮ್ಮ ಸಮಯಕ್ಕೆ ಅನುಸಾರವಾಗಿ ಮತ್ತೆ ಈ ಧರೆಗೆ ಬಂದು ಜನ್ಮವನ್ನು ಪಡೆಯುತ್ತಾರೆ. ಅದಕ್ಕೋಸ್ಕರ ಮುಕ್ತಿಯು ಶಾಶ್ವತವಲ್ಲ. ಪರಂಧಾಮದಲ್ಲಿ ಯಾವ ಪಾತ್ರವೂ ಇಲ್ಲ. ಯಾವಾಗ ಆತ್ಮರುಗಳೆಲ್ಲ ಪರಂಧಾಮದಲ್ಲಿ ನಿವಾಸ ಮಾಡಿರ್ತಾರೆ, ಆವಾಗ ಅವರು ಪಾತ್ರರಹಿತ, ಪಾತ್ರದಿಂದ ಮುಕ್ತರಾಗಿರುತ್ತಾರೆ. ಅಂದರೆ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತಾರೆ. ಇಲ್ಲಿ ಬಂದು ಜನ್ಮ ಪಡೆದು ಜನನ ಮರಣ ಚಕ್ರದಲ್ಲಿ ಬರುತ್ತವೆ. ಯಾವ ಪ್ರಕಾರ ಮಾನವರು ತಮ್ಮ ಜೀವನದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಾರೆ ಮತ್ತು ರಾತ್ರಿ ಆದಾಗ ವಿಶ್ರಾಂತಿ ಪಡೆಯುತ್ತಾರೆ, ಅಂದರೆ ನಿದ್ರಿಸುತ್ತಾರೆ. ಎಚ್ಚೆತ್ತು ಪುನಃ ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಹೇಗೆ ಶಾಶ್ವತವಾಗಿ ವಿಶ್ರಾಂತಿ ತಗೊಳ್ಳೋದಿಲ್ಲ ಅಂದರೆ ನಿದ್ರಿಸುವುದಿಲ್ಲ, ಅದೇ ಪ್ರಕಾರ ಮಾನವಾತ್ಮರು ಸದಾ ಮುಕ್ತಿಧಾಮದಲ್ಲೇ ಇರಲು ಸಾಧ್ಯವಿಲ್ಲ. ಪುನಃ ಜನ್ಮ ಪಡೆದು ಮತ್ತೆ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಹೀಗೆ ಮಾನವಾತ್ಮರು ಅನಾದಿಯಿಂದ ಮುಕ್ತಿಯಿಂದ ಜೀವನ್ಮುಕ್ತಿಗೆ, ಜೀವನ್ಮುಕ್ತಿಯಿಂದ ಜೀವನ ಬಂಧನಕ್ಕೆ, ಜೀವನ ಬಂಧನದಿಂದ ಪುನಃ ಮುಕ್ತಿಗೆ ಒಂದು ಚಕ್ರಗತಿಯ ವಿವಿಧ ಅವಸ್ಥೆಗಳಲ್ಲಿ ಹಾದು ಹೋಗುತ್ತಾರೆ. ಈ ಅವಸ್ಥೆಗಳು ಯಾವುದೂ ಶಾಶ್ವತವಾಗಿ ಇರುವುದಿಲ್ಲ. ಏಕೆಂದರೆ ವಿಶ್ವ ನಾಟಕದಲ್ಲಿ ಸಮಯ ಪ್ರತಿ ಸಮಯ ಪರಿವರ್ತನೆ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಮುಕ್ತಿಯೇ ಆಗಲಿ
ಜೀವನ ಬಂಧನವೇ ಆಗಲಿ ಯಾವುದೂ ಸಹ ಶಾಶ್ವತವಲ್ಲ. ಆತ್ಮರು ಮುಕ್ತಿಯನ್ನು ಬಯಸುತ್ತಾರೆ. ಇದರಿಂದಲೂ ಕೂಡ ತಿಳಿಯಬಹುದು ಹಿಂದೆ ಅವರು ಆ ಒಂದು ಅವಸ್ಥೆಯನ್ನು ಅನುಭವ ಮಾಡಿದ್ದಾರೆ. ಓಂ ಶಾಂತಿ.